ಈಗ ವಿದ್ಯಾರ್ಥಿಗಳೇ 19ನೇ ವಿಡಿಯೋ 400 ಮತ್ತು 575ರ ಮಸ ಮತ್ತು ಲಸ ಕಂಡು ಹಿಡಿಯರಿ. ಈಗ 400ದು 575 ಎರಡರಲ್ಲೇ ಮಾಡ್ಕೋತ ಕೂತ್ರೆ ಟೈಮ್ ಭಾಳ ಹಾಳಾಗ್ತದೆ. ಅವಾಗ ನೀವೇನು ಮಾಡಬೇಕು, 400ದು ಮತ್ತು 575ರದು ಮಸ ಮೊದಲು ತಗೋಬೇಕು. ಭಾಳ ಸರಳ. ಈಗ ನೋಡೋಣ, ನಿಮ್ಮದು ಮಾಡೋದಾದ್ಮೇಲೆ ವಿಡಿಯೋ ಆನ್ ಮಾಡಿರಿ, ನಾನು ತಿಳಿಸ್ತೇನೆ. ತೆಗೀರಿ, ಮಸ ಮೊದಲು ತೆಗೀರಿ. ಆಮೇಲೆ ಲಸ ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ ಸರ್ವಾಸವಾಗಲಿ ಮಸದಿಂದ ಭಾಗಿಸಿರಿ, ಲಸ ಬರ್ತದೆ. ಇಷ್ಟು ಹೇಳಿದಿಂದ ಎಷ್ಟು ಮಂದಿ ಮಾಡ್ತೀರಿ ನೋಡೋದು, ಮಾಡಿರಿ. ಮಾಡೋದಾಗ್ಯದ, ವಿಡಿಯೋ ಆನ್ ಮಾಡಿ ನೋಡಿ. ಈಗ ಮಸ ತೆಗಿಬೇಕು ನಾವು. ದೊಡ್ಡ ಅಂಕಿ ಯಾವುದು? 575. ಸಣ್ಣ ಅಂಕಿ ಯಾವುದು? 400. ನೋಡಿ, 400 ಒಂದಲೇ 400, 400 ಒಂದಲೇ 400. ಎಷ್ಟು ಉಳಿತು ನೋಡ್ರಿ? 5, 7. 5ರ 4 ಆದ್ರೆ 1. ಈ 175ಕ್ಕೆ ಏನು ಮಾಡ್ಬೇಕು? ಹಿಂದಿನ ಅಂಕಿ ತಗೋರಿ. ನೋಡಿ, 17 ಎರಡಲೇ 34 ಹೋಗ್ತದಿಲ್ಲ ನೋಡ್ಬೇಕು. ಎರಡರಲ್ಲೇ 2 5ಲೇ 10, 1 2 14, 1 15, 1 2 ಒಂದಲೇ 2 1 3 350. ಸರಿ, ಎರಡರಲ್ಲೇ 350 ಆಯ್ತು. ಆಮೇಲೆ ಎಷ್ಟು ಉಳಿತು? ಪೂಜೆ 10ರಾಗ 5 ಆದ್ರೆ 5 ಎಲ್ಲ ಬಂತು 1. ಈಗ 50 ಬಂತು. ಏನು 50 ಬಂದದ ನೋಡ್ರಿ ಹೆಂಗಿರ್ತಾವ ಭಾಗಾಕಾರ ಕ್ರಿಯೆ ಮಾಡುವಾಗ. ಅದನ್ನು 175 ಇಲ್ಲೇ ಹಚ್ಕೋರಿ. 5 3ಲೇ 15 ಅಂದ್ರೆ 150 ಆಯ್ತು. 5 ಉಳಿತು. 7ರಾಗ 5 ಆದ್ರೆ 2 ಉಳಿತು. ಆಮೇಲೆ ಹಿಂದಿನ 50 ಹೊಳಿ ತಕ್ಕೋರಿ. 25 ಎರಡಲ್ಲೇ 50. ಯಾವ ಅಂಕಿಲೆ ಭಾಗ ಹೋತು? 25ರಲ್ಲೇ ಹೋತು. ಆದ್ದರಿಂದ ಮಸ ಬರೋಬರಿ ಎಷ್ಟು ಬಂತು? 25 ಬಂತು. ನೋಡಿ, ಇಷ್ಟು ಮಾಡೋದು ಮೊದಲು ಕಲಿಬೇಕು. ಮೊದಲು ನೀವು ಎಂತ ಬೇಕಾದಂತ ಲಸ ದೊಡ್ಡ ಕೊಡ್ಲಿ ನೀವು ಗೆದ್ದಿತ್ತೀರಿ. ಮೊದಲು ಇದು ಬರಬೇಕು ನಿಮಗಿದು ದೊಡ್ಡ ಭಾಗಾಕಾರ ಮೊದಲು ನೀವು ಕಲ್ತರಿ ಅಂತಂದ್ರೆ ಇಲ್ಲಿ ಯಾಕೆ ಬರ್ತಾವ. ಅದೇ ಮೇನ್. ದೊಡ್ಡ ಇಲಾಖೆ ಬರ್ಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋದು ಹೇಳುತ್ತಂದು ನಾನು. ತಿಳ್ಕೋಬೇಕು ಚಂದಂಗ. ಹೆಂಗೆ ಲೆಕ್ಕ ಸರ್ ತಿಳಿಸ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಮಾಡಿದಿರಿ ಅಂದ್ರೆ ನೀವು ಭಾಳ ಸರಳ ಅಂದ್ರೆ ಭಾಳ ಸರಳ ಬರ್ತಾವ ನೋಡ್ರಿ. ಮಸ ಬಂತ. ಇಲ್ಲಿ 2 ಸಂಖ್ಯೆಗಳವ. 2 ಸಂಖ್ಯೆಗಳ ಗುಣಾಕಾರ ಮಾಡಬೇಡ್ರಿ ನೀವು. ಗುಣಾಕಾರ ಹಾಕಿಬಿಟ್ರೆ ಗುಣಲಬ್ಧ ಬಂದಂಗೆ ಅದ. ಮಸ ಬರೋಬರಿ 2 ಸಂಖ್ಯೆಗಳ ಗುಣಲಬ್ಧ ಸರ್ವಾಸವಾಗಲಿ ಮಸ. ನೋಡಿ, ಇಲ್ಲೊಂದು ಸೂತ್ರ. ಲಸ ಬರೋಬರಿ ಏನು ನೋಡಿ, ಇಲ್ಲಿ ಲಸ ಬರೋಬರಿ ಇದ ಸೂತ್ರ. ಲಸ ಬರೋಬರಿ 2 ಸಂಖ್ಯೆಗಳ ಗುಣಲಬ್ಧ 2 ಸಂಖ್ಯೆಗಳ ಗುಣಲಬ್ಧ ಸರ್ವಾಸವಾಗಲೇ ಮಸ. ಅದಕ್ಕೆ ಮಸ ತಕ್ಕೋರಿ ಅಂತ ಯಾಕೆ ಹೇಳ್ತಾನ? ದೊಡ್ಡ ಅಂಕಿ ಇದ್ದಾಗ ಹಿಂಗೆ ಮಾಡ್ಬೇಕು. 2 ಸಂಖ್ಯೆಗಳ ಗುಣಲಬ್ಧ ಗುಣಾಕಾರ ಮಾಡ್ಕೊತ ಕೊಡ್ಬೇಡ್ರಿ ನೀವು. 575 ಗುಂಡ್ಲೆ 400 ಗುಂಡ್ಲೆ 575. 400 ಗುಂಡ್ಲೆ 575. ಮಸ ಎಷ್ಟದ? 25 ಅದ. ನೋಡಿ, 25 ಒಂದಲೇ 25 ಎರಡಲೇ 50. 25 3ಲೇ 75. 24 4ಲೇ 92. ಮುಂದಿನ 2 ಸೊನ್ನೆ ಕೊಟ್ಬಿಡ್ರಿ. ನೋಡಿ, ಆದ್ದರಿಂದ ಲಸ ಬರೋಬರಿ 9,200. ಈ 9,200 ಇದಕ್ಕಿಂತ ಸಣ್ಣ ಅಂಕಿ ಯಾವ ಸಿಗುದಿಲ್ಲ ನಿಮಗೆ. ಇದೊಂದು ನೆನ್ಪಿಟ್ಟುಕೊಳ್ಳಿ. ಅದು 400ರಿಂದ ಬಾಕಿ ಹೋಗ್ತದೆ, 575ರಿಂದ ಬಾಕಿ ಹೋಗ್ತದೆ. ಚೆಕ್ ಮಾಡಿ ನೋಡ್ರಿ, ಹೋಗ್ತದೆ ಇಲ್ಲ. ಅದಕ್ಕಿಂತಲೂ ಕಡಿಮೆ ಸಂಖ್ಯೆ ಯಾವ ಸಿಗುದಿಲ್ಲ ನಿಮಗೆ.
ಅದಕ್ಕೆ ಕನಿಷ್ಠ ಸಂಖ್ಯೆ ಅಂತ ಹೇಳ್ತಿರ್ತಾನ ನಾವು. ಏನು ಹೇಳ್ತಿರ್ತಾನ? ಕನಿಷ್ಠ ಸಂಖ್ಯೆ. ಕನಿಷ್ಠ ಸಂಖ್ಯೆ ನೋಡ್ರಿ, ಭಾಗಿಲೆ 25 ಬರೋಬರಿ 9,800 ಲಸ. ಲಸ ಬರೋಬರಿ ಏನು? ಮಸ ಬರೋಬರಿ ಎಷ್ಟಾಯ್ತು? 25. ಇಲ್ಲಿ ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ನಿಮಗೆ ಈ ಲೆಕ್ಕಗಳು ಬರಬೇಕಾದ್ರೆ ನೀವು ಏನು ಮಾಡಬೇಕು? ದೊಡ್ಡ ಭಾಗಕರ್ಕಲ್ಲಿ ಹಾಗೆ ಹಿಂದಿನ ಅನುಕರಣ ಬರ್ದ ಭಾರಿ ಟೆರಿಬಲ್ ಅವು. ಆ ಬೇಸಿಕ್ ಮುಗೀತು, ಈ ಗಣಿತ ನಿಮಗೆ ಬಂದೋದೆ. ಇಂಥವೆಲ್ಲ 400, 575 ಲಸ ತಕ್ಕೊತ್ ಕೂತ್ರಿ ಅಂದ್ರೆ ಬೆಳತನಕ 2ರಲ್ಲಿ 3ಲೆ ಹೊಡಿಬೇಕಾಗ್ತದೆ ನೀವು. ಅದಕ್ಕೆ ಮೊದಲು ಏನು ಮಾಡಬೇಕು? 2 ಸಂಖ್ಯೆಗಳು ಇರ್ಬೇಕಾ? 3 ಸಂಖ್ಯೆ ಇದ್ದರೆ ಬರೋದು. 3 ಸಂಖ್ಯೆದಾಗ ನಾವು ಲಸ ಕೇಳೋದು ಭಾಳ ಕಡಿಮೆ ಅಂತ. ದೊಡ್ಡ ಮಸ ಕೇಳ್ತಾರೆ, ಲಸ ಕೇಳಂಗಿಲ್ಲ. ಇಂಥ ದೊಡ್ಡ ಸಂಖ್ಯೆ ಇದ್ದಾಗ ಏನು ಕೇಳ್ತಿರ್ತಾರೆ? ಹೆಚ್ಚು ಮಸಾನೇ ಕೇಳ್ತಿರ್ತಾರೆ. ತಿಳಿತಲ್ಲ? ನೋಡ್ರಿ, ಇನ್ನೊಂದ್ಸಲ ಚೆನ್ನಾಗಿ ನೋಡ್ಕೊರಿ. ಸಣ್ಣ ಲಸಗಳು ಹೆಂಗೆ ಮಾಡೋದು ತೋರಿಸ್ತಾನೆ.